ನಾವು ದೂರ ದೂರ ಕೂತ್ಕೊಂಡು ಮಾತಾಡೋ ಟೈಮ್ ಬರುತ್ತೆ ಅಂತ ಗೊತ್ತಿತ್ತು. ಆದರೆ ಸ್ವಲ್ಪ ಬೇಗನೆ ಬಂತೇನೋ ಅಂತ ಮನಸ್ಸು ಗುಟ್ಟಾಗಿ ಒಳಗೆ ಅಳ್ತಾ ಇರೋ ಹಾಗಿದೆ. ಹೊಡೆದಾಡ್ತಾ, ಜಗಳ ಮಾಡ್ತಾ, ಕಾಳಜಿ ಮಾಡ್ತಾ, ನೋವನ್ನು ಹಂಚ್ಕೊಳ್ತಾ, ಒಬ್ರಿಗೊಬ್ರು ಆಧಾರವಾಗಿ ನಿಲ್ತಾ, ಪ್ರೀತಿಯಿಂದ ದಿನಗಳನ್ನು ಖುಷಿಯಾಗಿ ಕಳೆದಿದ್ವಿ. ಈಗ ನಾವು ಎಷ್ಟೇ ದೂರ ಇದ್ದರೂ ನಮ್ಮ ಮನಸ್ಸು ಜೊತೆಯಾಗೇ ಇದೆಯೇನೋ ಅನ್ನೋ ಭಾವನೆ. ಎಲ್ಲೆಲ್ಲೋ ಇದ್ದ ನಮ್ಮನ್ನು ಕೆಲಸ ಅನ್ನೋ ನೆಪದಲ್ಲಿ ಪರಿಚಯನೇ ಇಲ್ದಿರೋರ್ನ ಒಂದೇ ಮನೆಯಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡಿದ್ದು ಆ ದೇವರು. ಆದರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಪುಟ್ಟ ಕುಟುಂಬನ ನಮಗಾಗಿ ಗಿಫ್ಟ್ ಮಾಡಿರೋನು ಅವನೇ. ಎಲ್ಲೇ ಇದ್ದರೂ ನಾವು ಯಾವಾಗಲೂ ಒಂದೇ. ಯಾಕಂದರೆ ನಾವು ಸುಖದಲ್ಲಿ ಜೊತೆಯಾದವರಲ್ಲ, ಯಾರಿಗೂ ತಿಳಿಯದ ಕಷ್ಟದಲ್ಲೂ ಜೊತೆಯಾಗಿ ನಿಂತವರು. ಅದೇ ಪ್ರೀತಿ, ಅದೇ ಕಾಳಜಿ ಯಾವಾಗಲೂ ಎಷ್ಟೇ ದೂರ ಇದ್ರು.